ಗೆಳೆಯನ ಬಳಿ ಹಣ ಪಡೆದುಕೊಂಡಿದ್ದ ರೈತ ಇದೀಗ ಕಂಗಾಲು. ಗೆಳೆಯನ ಕುಟುಂಬದವರಿಂದ ರೈತರಿಗೆ ತೊಂದರೆ ಆರೋಪ. ತೆಂಗು ನೆಟ್ಟು ಗುಡಿಸಲು ಹಾಕಿಕೊಂಡ ಸ್ನೇಹಿತನ ಕುಟುಂಬದವರು. ಎಸ್ ವೀಕ್ಷಕರೇ, ಸ್ನೇಹ ಅನ್ನೋದೇ ಅಂತಹದ್ದು. ಒಮ್ಮೆ ನಂಬಿಬಿಟ್ರೆ ಪ್ರಾಣ ಕೊಡೋಕು ಸಿದ್ಧರಾಗ್ಬಿಡ್ತಾರೆ. ಪ್ರಾಣಕ್ಕೆ ಪ್ರಾಣ ಕೊಡೋ ಸ್ನೇಹಿತರೇ ಕೆಲವೊಮ್ಮೆ ಕೊಲೆಗಡುಕರಾಗ್ಬಿಡ್ತಾರೆ. ಮತ್ತೆ ಕೆಲವು ವಿಚಾರದಲ್ಲಿ ಸ್ನೇಹಿತನ ಬಡತನ ನೋಡಿ ತನಗಿದ್ದ ಜಾಗದಲ್ಲಿಯೇ ಮನೆ ಕಟ್ಟಿಕೊಡುವಷ್ಟು ವಿಶ್ವಾಸವನ್ನ ತೋರಿಸ್ತಾರೆ. ಆದರೆ ಕೆಲವೊಮ್ಮೆ ಸ್ನೇಹಿತ ಬಡವ ತಾತ್ಕಾಲಿಕವಾಗಿ ಜೀವನ ರೂಪಿಸಿಕೊಳ್ಳಲಿ ಎಂದು ಭೂಮಿಯನ್ನ ಕೊಟ್ಟಿರ್ತಾರೆ. ಆದರೆ ಸ್ನೇಹಿತನ ಮನೆಯವರು ಸಿಕ್ಕಿದ್ದೇ ಚಾನ್ಸ್ ಅಂತ ಜಮೀನನ್ನೇ ಲಪಟಾಯಿಸಲು ಮುಂದಾಗ್ತಾರೆ. ಇಂತಹ ಘಟನೆಗಳು ಸರ್ವೇ ಸಾಮಾನ್ಯವಾಗಿದೆ. ಇದೀಗ ಅಂತಹದೇ ಒಂದು ಘಟನೆ ಚಿಕ್ಕನಾಯಕನಹಳ್ಳಿಯಲ್ಲಿ ಬೆಳಕಿಗೆ ಬಂದಿದ್ದು, ಸ್ನೇಹಿತನ ಬಳಿ ಕಷ್ಟಕ್ಕೆಂದು ಹಣ ಪಡೆದಿರ್ತಾರೆ ಇನ್ನೊಬ್ಬ ಗೆಳೆಯ. ಹಣ ನೀಡಲಾಗದಿದ್ದರೆ ಜಮೀನನ್ನ ನೀಡ್ತೇನೆ ಎಂದಿರ್ತಾನೆ. ಆದರೆ ಇದೀಗ ಸ್ನೇಹಿತನ ಕುಟುಂಬದವರು ನನ್ನ ಜಮೀನಿನಲ್ಲಿ ತೆಂಗು ನೆಟ್ಟು ಗುಡಿಸಲು ಹಾಕಿಕೊಂಡು ತೊಂದರೆ ನೀಡುತ್ತಿದ್ದಾರೆಂದು ಗಂಭೀರ ಆರೋಪ ಮಾಡ್ತಿದ್ದಾನೆ ರೈತ. ಹೌದು, ಚಿಕ್ಕನಾಯಕನಹಳ್ಳಿಯ ಆಶ್ರಿಹಾಳ್ ಗ್ರಾಮದಲ್ಲಿ ರಂಗಯ್ಯ ಮತ್ತು ತಿಮ್ಮ ನರಸಯ್ಯ ಇಬ್ಬರು ಸ್ನೇಹಿತರು. ಆಡ್ಕೊಂಡು ಬೆಳೆದ ಇಬ್ಬರು ಕುಚುಕುಗಳಾಗಿದ್ರು. ನನಗೆ ಕಷ್ಟ ಇದೆ, ಸ್ವಲ್ಪ ಹಣ ಕೊಡು ಎಂದು ರಂಗಯ್ಯ ತಿಮ್ಮ ನರಸಯ್ಯನ ಬಳಿ ಕೇಳ್ಕೊಂಡಿದ್ದಂತೆ. ಅದೇ ಕಾರಣಕ್ಕೆ ತಿಮ್ಮ ನರಸಯ್ಯ 38,000 ಹಣ ನೀಡಿದ್ದಂತೆ. ಇತ್ತ ರಂಗಯ್ಯ ನಾನು ಹಣ ಹಿಂದಿರುಗಿಸಲಾಗದಿದ್ರೆ ಜಮೀನನ್ನ ಕೊಡ್ತೇನೆ ಎಂದು ಹೇಳಿದ್ದಂತೆ. ಅದಾಗಿ ಸುಮಾರು ವರ್ಷಗಳ ನಂತರ ರಂಗಯ್ಯ ಹಣ ವಾಪಸ್ ಕೊಡಲು ಊರಿಗೆ ಹೋದಾಗ ತಿಮ್ಮ ನರಸಯ್ಯ ಸತ್ತಿರುವುದು ಬೆಳಕಿಗೆ ಬಂದಿದೆ. ಇತ್ತ ರೈತ ರಂಗಯ್ಯನ ಜಮೀನಿನಲ್ಲಿ ತಿಮ್ಮ ನರಸಯ್ಯನ ಪತ್ನಿ ಸಿದ್ದರಾಮಕ್ಕ ಹಾಗೂ ಮಗಳು ಲೀಲಮ್ಮ ರಂಗಯ್ಯನ ಜಮೀನಿನಲ್ಲಿ ತೆಂಗು ನೆಟ್ಟು ಗುಡಿಸಲು ಹಾಕಿಕೊಂಡು ಜೀವನ ನಡೆಸುತ್ತಿದ್ದಾರಂತೆ. ಹೀಗಾಗಿ ರಂಗಯ್ಯ ನನಗೆ ಜಮೀನನ್ನ ಬಿಟ್ಟುಕೊಡಿ ಎಂದು ಕೇಳಿದ್ದಾರೆ, ಕೊಡ್ತಾ ಇಲ್ವಂತೆ. ನಮಗೆ ನಮ್ಮ ಜಮೀನನ್ನ ಕೊಡಿಸುವಂತೆ ರಂಗಯ್ಯ ಕುಟುಂಬದವರು ನ್ಯಾಯಕ್ಕಾಗಿ ಸ್ಥಳೀಯ ಅಧಿಕಾರಿಗಳ ಸಹಾಯವನ್ನ ಕೇಳ್ತಿದ್ದಾರೆ. ನನ್ನ ಹೆಸರು ರಂಗಯ್ಯ ಅಂತ, ಬಾಲಯ್ಯನ ಮಗ ರಂಗಯ್ಯ. ಇದು ಸರ್ವೆ ನಂಬರು 23/2. ಅದೇ ಬಂದು ನಾವು ಇಲ್ಲದೆ ಇದ್ದಾಗ ಬಂದು ತೆಂಗಿನ ಸಸಿ ಇಟ್ಬಿಟ್ಟು ಹಬ್ಬ ಗೇಯಿಸಿದ್ದಾರೆ. ಅವ್ರ ಅಪ್ಪಾಜಿ ಬಂದಿದ್ರು ಒಂದು ಸರಿಯಾ ಬಂದು, ನೋಡಪ್ಪ ನೀವು ಜಮೀನು ಕೊಡ್ತಾರೆ ಅಂತ ಅಂದಂಗೆ ಆಯಿತು. ಇಲ್ಲ ಕಣಪ್ಪ, ನಾವು ಕೊಡೋದಿಲ್ಲ ಅಂದೆ ನಾನು. ಇಲ್ಲ, ಅಕಸ್ಮಾತ್ ನೀವು ಕೊಡೋದಾದರೆ ನಮಗೆ ಕೊಡ್ರಿ, 38,000 ರೂಪಾಯಿ ನನ್ನ ಕೈಗೆ ತಂದು ಕೊಟ್ಟರು. ಬೇಡಪ್ಪ, ನನಗೆ ಈಗ ದುಡ್ಡು ಬೇಡ, ಬಂದು ನೀನು ನಿಮ್ಮ ಮಕ್ಕಳನ್ನ ವಿಚಾರಿಸ್ಬಿಟ್ಟು ನನಗೆ ಕೊಡಿರಿ ಅಂತ ಬೇಗ ಇಟ್ಕೊಳ್ರಿ ಅಂತ ಹೇಳಿ ಕೊಟ್ಟು ಹೋದ್ರೆ ಅಷ್ಟೇ. ಸರಿ ಆಯ್ತು. ಎಷ್ಟನೇ ಇಸ್ವಿಲಿ ಕೊಟ್ಟಿದ್ರು? ಅದು ನನಗೆ ಅದ್ರ ಡೇಟೇ ಗೊತ್ತಿಲ್ಲ. ಡೇಟ್ ಗೊತ್ತಿಲ್ಲ. ಯಾರು ಅವ್ರ ಅಪ್ಪ ಕೊಟ್ಟಿತ್ತು? ಅವ್ರ ಅಪ್ಪ ಗೊತ್ತಿದ್ದು, ಅವ್ರ ಅಪ್ಪ ಸತ್ತೋಗಿದ್ದಾರೆ. ಅವ್ರ ಅಪ್ಪನ ಹೆಸರೇನು? ತಿಮ್ಮ ನರಸಯ್ಯ ಅಂತ. ಅವ್ರ ಮಕ್ಳು ಯಾರು ಅಂದ್ರೆ ಅವ್ರು ಯಾರು ನಮಗೆ ಅದು ಪರಿಚಯನೇ ಇಲ್ಲ. ಪರಿಚಯ ಇಲ್ಲ. ಅವ್ರಿಗೆ ಗೊತ್ತೇ ಇಲ್ಲ. ಅವನೇನೋ ಅವನ ಹೆಸರೇನೋ ಅಂತ ಅಂದ್ರು. ಸರಿ, ನೀವು 5 ವರ್ಷ 2 ವರ್ಷ 3 ವರ್ಷ ತನಕ ಇಲ್ಲಿ ಗಿಡ ಇಕ್ಕೋವರೆಗೂ ನೀವೇನ್ ಮಾಡ್ತಿದ್ರಿ? 2-3 ವರ್ಷ ನಾವು ಬಂದು ಎಲ್ಲ ಆಬದ್ದು ಮಾಡಿದೀವಿ, ಗಿಡ ಎಲ್ಲ ತೆಗೆದಿದ್ದೀವಿ, ಎಲ್ಲ ಮಾಡಿದ್ದೀವಿ. ಈ ಮಧ್ಯೆ ನನಗೆ ಮೆಂಟಲ್ ಪ್ಯೂರ್ ಆಗಿಬಿಟ್ಟು ಹುಷಾರಿಲ್ದಂಗೆ ಆಗಿಬಿಟ್ಟು ಮನೇಲಿ ಸೇರಿಬಿಟ್ಟು ಓಡಾಡೋಕ್ಕಾಗ್ತಿರ್ಲಿಲ್ಲ. ಆವಾಗ ಈ ಮಧ್ಯೆ ಬಂದು ಈಗ ನೆನ್ನೆ ಈ 1 ತಿಂಗಳಲ್ಲಿ ಇದನ್ನ ಇಕ್ಕಿದ್ದಾರೆ ತೆಂಗಿನ ಸಸಿ. ನಿಮ್ಗೆ ಹೆಂಗ್ ಗೊತ್ತಾಯ್ತು ತೆಂಗಿನ ಸಸಿ? ಅವ್ರು ಯಾರೋ ಒಬ್ರು ಇಲ್ಲಿ ದಾರಿ ಓಡಾಡ್ತಿದ್ದವ್ರು ಬಂದು ಹೇಳಿದ್ರು, ಹಿಂಗೆ ತೆಂಗಿನ ಸಸಿ ಇಕ್ಕಿದ್ದಾರೆ, ಉಕ್ಕೆ ಹೊಡಿಸಿದ್ದಾರೆ ಅಂತ. ನಮಗೆ ಜಮೀನು ಬೇಕು, ನಮಗೆ ನಾವು ನಿಮ್ಮ ಹಣ ತಗೊಂಡೋಗ್ರಿ ಅಂತ ಹೇಳಿದ್ದೆ ನಾನು. ಯಾವ್ದು ನಿಮ್ಮ ಹಣಕ್ಕೆ ಮೋಸ ಮಾಡೋದಿಲ್ಲ, ನೀವು ಕೊಟ್ಟಿದ್ದೀರಾ, ಕೊಟ್ಟು ಎಷ್ಟು ದಿವಸ ಆದರೂ ಬರೋದಿಲ್ಲ, ಅದಕ್ಕೇನಾದ್ರು ಒಂದು ಕಾರಣ, ಅಕಸ್ಮಾತ್ ದುಡ್ಡು ಕೊಟ್ಟು ಇಂಥ ವ್ಯವಹಾರಕ್ಕೆ ನಾನು ಕೊಟ್ಟಿದ್ದೀನಿ ಅಂತ ಹೇಳ್ಕೊತ ಬರೆಸ್ಕೋಬೇಕಾಯ್ತಾನೆ. ಏನು ಮಾಡ್ಕೊಳ್ಳಿಲ್ಲ, ಅಗ್ರಿಮೆಂಟ್ ಇಲ್ಲ, ಯಾವುದೂ ಇಲ್ಲ, ಯಾವ ಒಂದು ವಿಚಾರನೂ ಇಲ್ಲ, ಬರಲೇ ಇಲ್ಲ. ಎಷ್ಟು ವರ್ಷ ಆದ್ರೂ ಸುಮ್ಮನೆ ಹೇಳಿ 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 ಫೋನ್ ಮಾಡಿ ಸೋತೆ ನಾನು, ಬರಲಿಲ್ಲ. ತೆಂಗಿನ ಸಸಿ ಇಕ್ಬೇಕಾದ್ರೆ ನಿಮಗೆ ಏನಾದ್ರು ಇನ್ಫಾರ್ಮೇಶನ್ ಕೊಟ್ಟಿದ್ರಾ? ಇಲ್ಲ, ಕೊಟ್ಟಿಲ್ಲ. ನಿಮಗೆ ಗೊತ್ತೇ ಇಲ್ಲ. ಬಂದು ಏಕಾಏಕಿ ಬಂದು ಇಕ್ಕಿ ಹೋಗಿದ್ರೆ.
ಚೇತನ್ ಜಾನಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.